ಓ ಮೈ ಗಾಡ್, ಓ ಮೈ ಗಾಡ್ ಫ್ರೆಂಡ್ಸ್, ಒಂದು ಗುಡ್ ನ್ಯೂಸ್ ನಿಮಗೆ ನನಗೆ ಹೇಳಲಿಕ್ಕೆ ತುಂಬ ತುಂಬ ಖುಷಿ ಆಗ್ತಾಯಿದೆ. ಅದೇನು ಅಂತಂದರೆ, ನನಗೆ ಈ ಒಂದು ಸ್ವಲ್ಪ ದಿವಸದಿಂದ ಒಂದು ಗೇಮ್ ಆಡ್ತಿದ್ದೆ. ಹೀಗೆ ಯಾವುದೋ ಒಂದು ಕ್ವಿಜ್ಜಿಂದು ಕ್ವಶನ್ ಆನ್ಸರಿಂದು ಕ್ವಿಜ್ಜಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂತು. ಅದು 5 lakhs ಅಮೌಂಟು, ಅಂದರೆ 5 lakhs ರೊಕ್ಕ ಕೊಡಲ್ಲ, ಆದರೆ ಅವರು ನನಗೆ ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗ್ತಾರೆ ಅಂತ ಇವತ್ತು ಬೆಳಗ್ಗೆ ಅಷ್ಟೇ ಫೋನ್ ಬಂತು. ನಾನು ತುಂಬ ಖುಷಿಯಾಗ್ಬಿಟ್ಟೆ ಫ್ರೆಂಡ್ಸ್. ನಿಜವಾಗ್ಲೂ ನಾನು ಹೋಗ್ತಾ ಇದ್ದೀನಿ ಫಾರಿನ್ ಟ್ರಿಪ್ಪಿಗೆ. ಇನ್ನೊಂದು ಅದು ವೀಸಾ ಮತ್ತು ನಂದು ಪಾಸ್ಪೋರ್ಟೆಲ್ಲ ರೆಡಿ ಮಾಡ್ಕೋಬೇಕು. ಆಲ್ಮೋಸ್ಟ್ ಒಂದೂವರೆ ತಿಂಗಳಲ್ಲಿ ನಾನು ಫಾರಿನ್ ಟ್ರಿಪ್ಪು ಫ್ಲೈ ಮಾಡ್ತೀನಿ. ವಾವ್ ಅಂತ ನನಗೆ ತುಂಬ ಹೇಳಲಿಕ್ಕೆ ಅಷ್ಟು ಖುಷಿ ಆಗ್ತಾಯಿದೆ. ಎಷ್ಟಂದ್ರೆ ಅದು ಹೇಳಲಿಕ್ಕಾಗ್ತಾಯಿಲ್ಲ. ಅದಕ್ಕೆ ನಿಮಗೆ ಇದನ್ನು ಹೇಳಲೇಬೇಕು ಅಂತ ನಾನು ಇದು ಮಾಡಿದೆ. ಒಂದು ಗೇಮ್ ಆಡಿದ್ದು, ಒಂದು ಸುಮ್ಮನೆ ಒಂದು ಕ್ವಶನ್ ಆನ್ಸರ್ ಅದು ಗೇಮ್ ಮಾಡಿದ್ದಕ್ಕೆ ನಾನು ಒಂದು ಪ್ರೈಸನ್ನು ಗೆದ್ದೆ. ಅದು ನನಗೆ ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನಗೆ ಕನಸಾಗಿತ್ತು ಫಾರಿನ್ ಹೋಗೋದು. ತುಂಬ ಖುಷಿಯಾಗುತ್ತೆ. ನಾನೊಂದು ಗೇಮ್ ಆಡಿ ವಿನ್ ಆಗಿ 2 nights ಮತ್ತು 3 days ಒಂದು ಟ್ರಿಪ್ ಹೋದು ಫ್ರೆಂಡ್ಸ್. ನಿಮಗೂ ಹೇಳ್ತೀನಿ ಅದು ಯಾವುದು ಅಂತ. ನೋಡೋಣ ಬನ್ನಿ. ತುಂಬ ಖುಷಿಯಾಗುತ್ತೆ ಅಲ್ವಾ? ನಿಮಗೂ ಖುಷಿ ಆಗ್ತಿರ್ಬೋದಲ್ವಾ? ಹಾಯ್ ಫ್ರೆಂಡ್ಸ್, ಇದೇನು ಅಂತ ಅಂದ್ಕೊಂಡಿದ್ದೀರಾ ನಾನು ಏನು ಮಾಡಿದೆ ಅಂತ? ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಲ್ವಾ? ನಿಮಗೂ ನಗು ಬರ್ತಾ ಇದೆಯಾ ನಾನು ಹೇಳಿದ್ದು? ಹೌದು, ಖಂಡಿತವಾಗಲೂ ನಾನು ಹೇಳಿದ್ದೆಲ್ಲ ಒಂದು ಪ್ರ್ಯಾಂಕ್ ಆಗಿತ್ತು. ಇದು ನಾನು ಸುಮ್ಮನೆ ಹಾಗೆ ಒಂದು ನ್ಯೂಸ್ ನಿಮಗೆ ಹೇಳಿದೆ. ಅದರಲ್ಲಿ ಏನೇನು ನಿಜಾಂಶ ಇಲ್ಲ ಫ್ರೆಂಡ್ಸ್. ನಾನು ಯಾವ ಗೇಮ್ ಆಡಿಲ್ಲ, ಯಾವ ಕ್ವಿಜ್ಜಿಂದು ಆಟ ಆಡಿಲ್ಲ, ಯಾವ ಪ್ರೈಸು ನಾನು ವಿನ್ ಆಗಿಲ್ಲ. ಬಟ್ ನಾನು ಹಾಗೆ ಇವತ್ತು ಏಪ್ರಿಲ್ ಫೂಲ್ ಡೇ ಅಲ್ವಾ, ಸ್ವಲ್ಪ ನಿಮ್ಮೊಂದಿಗೆ ಒಂಚೂರು ಆಟ ಆಡೋಣ, ಗೇಮ್ ಆಟ ಆಡೋಣ ಅಂತ ನಾನು ಇದೊಂದು ಪ್ರ್ಯಾಂಕ್ ಮಾಡಿದೆ ಅಷ್ಟೇ. ಇವತ್ತಿನ ದಿನ ಪ್ರ್ಯಾಂಕಿಗೆ ಯಾವತ್ತೂ ಅಲೌಡ್ ಇರುತ್ತೆ, ಯಾರು ಏನು ಹೇಳೋ ಹಾಗಿಲ್ಲ. ಇವತ್ತಿನ ಏಪ್ರಿಲ್ ಫೂಲ್ ಡೇ ಅಂದರೆ ಅದರದ್ದು ಒಂದು ಹಿಂದಿನ ಸ್ಟೋರಿ. ಏಪ್ರಿಲ್ ಫೂಲ್ ಡೇ ಅಂದರೆ ಏನು ಅಂತ ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್. ಅದು ಯಾಕೆ ಸ್ಟಾರ್ಟ್ ಆಯಿತು, ಏಪ್ರಿಲ್ ಫೂಲ್ ಅನ್ನೋದು ಯಾಕೆ ಸ್ಟಾರ್ಟ್ ಆಯಿತು, ಎಲ್ಲಿ ಸ್ಟಾರ್ಟ್ ಆಯಿತು ಅಂತ ನಿಮಗೆ ಹೇಳ್ತೀನಿ. ಹಾಗೆ ಏನಾದರೂ ಗೇಮ್ ಆಡಿ ವಿನ್ ಆಗಿ ಈ ಥರ ಫಾರಿನ್ ಟ್ರಿಪ್ಪೆಲ್ಲ ಅವಕಾಶ ಬಂದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಇದೆಲ್ಲ ಒಂದು ಡ್ರೀಮ್ ಅಷ್ಟೇ. ಹಾಗೆ ಇದೆಲ್ಲ ಆಗುವಂಥದ್ದಲ್ಲ, ಸುಮ್ಮನೆ ಒಂದು ಪ್ರ್ಯಾಂಕು ಇದು. ನಾನು ಹಾಗೆ ನಿಮಗೊಂದು ಪ್ರ್ಯಾಂಕ್ ಮಾಡಿದೆ ಫ್ರೆಂಡ್ಸ್. ಆದರೆ ಅದು ಈ ಏಪ್ರಿಲ್ ಫೂಲ್, ನಾನು ಹೇಳಿದ್ನಲ್ಲ ಫಸ್ಟು, ಏಪ್ರಿಲ್ ಫೂಲ್ ಡೇ ಅನ್ನೋದು ಯಾಕೆ ಸ್ಟಾರ್ಟ್ ಆಯಿತು ಅಂತ ನಿಮ್ಮೊಂದಿಗೆ ನಾನು ಹೇಳ್ತೀನಿ. ನನಗೆ ತಿಳಿದಿದ್ದನ್ನು ನಾನು ಹೇಳ್ತೀನಿ ಫ್ರೆಂಡ್ಸ್. 1582ರಲ್ಲಿ ಫ್ರಾನ್ಸ್ನಲ್ಲಿ ಗ್ರೆಗೋರಿಯನ್ ಕ್ಯಾಲೆಂಡ್ರು ಜಾರಿಗೆ ಬರುತ್ತಂತೆ. ಈ ಸಂಪ್ರದಾಯ ಪ್ರಾರಂಭವಾಗಿದ್ದು 1582ರಲ್ಲಿ ಅಂತ ಹೇಳ್ತಾರೆ. ಹಿಂದಿನ ಕ್ಯಾಲೆಂಡರ್ ಪ್ರಕಾರ ಮೊದಲು ಬೇರೆ ಕ್ಯಾಲೆಂಡರ್ ಇತ್ತು. ಅದರ ಪ್ರಕಾರ ಏಪ್ರಿಲ್ 1ನೇ ತಾರೀಕು ಹೊಸ ವರ್ಷ ಎಂದು ಆಚರಿಸ್ತಿದ್ರು. ಮೊದಲು ಏಪ್ರಿಲ್ 1ಕ್ಕೆ ಆಚರಣೆ ಮಾಡ್ತಿದ್ರಂತೆ ಹೊಸ ವರ್ಷ ಅಂತ. ಅದು ಆದಮೇಲೆ ಅವರು ಕ್ಯಾಲೆಂಡರನ್ನು ಬದಲಾಯಿಸಿ ಜನವರಿ 1ಕ್ಕೆ ಅಂತ ಹೊಸ ವರ್ಷವನ್ನು ಆಚರಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಇದು ಫ್ರಾನ್ಸಲ್ಲಿ ನಡೆದಿರೋದು, ಫ್ರಾನ್ಸಿನವರು ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಹೊಸ ವರ್ಷ ಅವರು ಜನವರಿ 1ಕ್ಕೆ ಅಂತ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ಕೆಲವು ಜನರಿಗೆ ಅದು ನೆನಪಿಲ್ಲದೆ ಅವ್ರು ಏನು ಮಾಡ್ತಿದ್ರಂತೆ, ಏಪ್ರಿಲ್ 1ಕ್ಕೆ ಅವರು ಹೊಸ ವರ್ಷವನ್ನು, ನ್ಯೂ ಇಯರನ್ನು ಸೆಲೆಬ್ರೇಟ್ ಮಾಡ್ತಿದ್ರಂತೆ. ಈ ಬದಲಾವಣೆ ಅವರಿಗೆ ನೆನಪೇ ಇರಲಿಲ್ಲ. ತಕ್ಷಣ ಎಲ್ರಿಗೂ ಅಷ್ಟು ಬೇಗ ನೆನಪಾಗಿಲ್ಲ. ಅವರು ಜನವರಿ 1ಕ್ಕೆ ಟ್ರಾನ್ಸ್ಫರ್ ಆಗೋ ಬದಲು ಅವರು ಇನ್ನೂ ಏಪ್ರಿಲ್ 1ಕ್ಕೆ ಸೆಲೆಬ್ರೇಟ್ ಮಾಡ್ತಿದ್ರಂತೆ. ಸೊ ಆವಾಗ ಅವರಿಗೆ ಏಪ್ರಿಲ್ ಮೂರ್ಖರು, ಏಪ್ರಿಲ್ ಫೂಲ್ಸ್ ಅಂತ ಅವರಿಗೆ ಒಂದು ಈ ಥರದ್ದು ಒಂದು ಹೆಸರನ್ನು ಕರಿತಾ ಇದ್ರಂತೆ. ಅದಕ್ಕಾಗಿ ಏಪ್ರಿಲ್ ಫೂಲ್ ಅಂತ ಒಂದು, ಈ ಏಪ್ರಿಲ್ ತಿಂಗಳ ಅಂದರೆ ಅಷ್ಟು ಏಪ್ರಿಲ್ ಫೂಲ್ ಮಂತ್ ಅಂತ ಇದು ಮಾಡ್ತಾರೆ. ಅದರಲ್ಲಿ ಏಪ್ರಿಲ್ 1 ತಾರೀಕು ಏಪ್ರಿಲ್ ಫೂಲ್ ಅಂತಲೇ ಡೇ, ಏಪ್ರಿಲ್ ಫೂಲ್ ಡೇ ಅಂತಲೇ ಅದು ಒಂದು ಕರೆಯಲಾಗುತ್ತೆ ಅಂತ ಹೇಳ್ತಾರೆ. ಅದು ಫಸ್ಟು ಫ್ರಾನ್ಸಲ್ಲಿ ಸ್ಟಾರ್ಟ್ ಮಾಡಿದ್ದು. ಜನವರಿ 1ಕ್ಕೆ ನ್ಯೂ ಇಯರನ್ನು ಸ್ಟಾರ್ಟ್ ಮಾಡಿದ್ರು, ಏಪ್ರಿಲ್ 1ರಿಂದ ತೆಗೆದು. ಆದರೆ ಕೆಲವರಿಗೆ ಅದು ನೆನಪಿಲ್ಲದೆ ಅವರು ಅದೇ ದಿನವೇ ಆಚರಣೆ ಮಾಡ್ತಿದ್ರಂತೆ. ಸೊ ಅವರಿಗೆ ಏಪ್ರಿಲ್ ಫೂಲ್ಸ್ ಅಂತ ಕೆಲವರಿಗೆ ಎಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಅದಾದಮೇಲೆ ಸುಮಾರು ದೇಶಗಳಲ್ಲೆಲ್ಲ ಇದೇ ಥರ ಸ್ಟಾರ್ಟ್ ಮಾಡಿದ್ರಂತೆ. ಬೇರೆ ದೇಶಗಳಲ್ಲೆಲ್ಲ, ಬ್ರಿಟನ್ ಆಯಿತು, ಯುರೋಪಿನ ಕೆಲವು ರಾಷ್ಟ್ರಗಳಲ್ಲಿ ಹೀಗೆ ಜನವರಿ 1ಕ್ಕೆ ನ್ಯೂ ಇಯರ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಈಗ ಆಲ್ಮೋಸ್ಟ್ ಎಲ್ಲ ದೇಶದಲ್ಲೂ ಮಾಡ್ತಾರೆ. ಜನವರಿ 1ಕ್ಕೆ ಹೊಸ ವರ್ಷ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಆದರೆ ಅವತ್ತಿನ ದಿನ ತುಂಬ ಫನ್ನಾಗಿ, ಅಂದರೆ ಏಪ್ರಿಲ್ 1ನೇ ತಾರೀಕು, 1 ತಾರೀಕು ಏಪ್ರಿಲು ತುಂಬ ಫನ್ನಾಗಿ ಜೊತೆ ಆಗಲಿ ಅಥವಾ ತಮ್ಮ ಫ್ರೆಂಡ್ಸ್ ಜೊತೆ ಆಗಲಿ ಅಥವಾ
ಫ್ಯಾಮಿಲಿ ಜೊತೆ ಎಲ್ಲರ ಜೊತೆನೂ ಫನ್ನಾಗಿ ಪ್ರ್ಯಾಂಕ್ ಮಾಡ್ತಾರೆ. ಇದು ಎಲ್ಲ ದೇಶದಲ್ಲೂ ಈಗ ನಡೀತಾ ಇದೆ. ಈ ಪ್ರ್ಯಾಂಕನ್ನು ಎಲ್ಲರೂ ಹೆಲ್ದಿಯಾಗಿ ತೊಗೊಳ್ತಾರೆ ಮತ್ತು ಅದು ತುಂಬ ಕೆಟ್ಟ ರೀತಿಯಲ್ಲಿ ಪ್ರ್ಯಾಂಕ್ ಮಾಡಬಾರ್ದು, ಫನ್ನಾಗಿ ಹಾಸ್ಯಾಸ್ಪದವಾಗಿ ಇರುತ್ತೆ. ಇದು ಇವತ್ತಿನ ಒಂದು ಹೆಲ್ದಿಯಾಗಿರುವಂಥದ್ದು ಒಂದು ಪ್ರ್ಯಾಂಕ್ ಆಗಿರುತ್ತೆ. ಇವತ್ತಿನ ದಿನ ಎಲ್ಲರೂ ಒಬ್ರಿಗೊಬ್ಬರು ಪ್ರ್ಯಾಂಕ್ ಮಾಡ್ತಾ ಇದ್ದರೆ ಯಾರೂ ಬೇಜಾರು ತಿಳ್ಕೊಳ್ಳಲ್ಲ. ಇವತ್ತಿನ ದಿನ ಏಪ್ರಿಲ್ ಫೂಲ್ ಡೇ ಅಂತಲೇ ಅದಕ್ಕೆ ಹೆಸರಿದೆ ಅಲ್ವಾ. ನೀವು ಹೀಗೆ ಯಾರ ಜೊತೆ ಆದರೂ ಇವತ್ತಿನ ದಿನ ಏಪ್ರಿಲ್ ಫೂಲ್ ಮಾಡಿದ್ರೆ, ಯಾರಿಗಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ, ಫ್ರೆಂಡ್ಸಲ್ಲಿ ಅಥವಾ ಕಲೀಗ್ಸಲ್ಲಿ ಮಾಡಿದರೆ ಹೇಳಿ. ತುಂಬ ಎಂಜಾಯ್, ಒಂಥರ ಇದು ಮಜಾ, ಫನ್ ಇರುತ್ತೆ. ಇದು ಚೆನ್ನಾಗಿ ಅನಿಸುತ್ತೆ. ನಿಮಗೆ ಹೇಗೆ ಅನ್ನಿಸ್ತು ಈ ಸ್ಟೋರಿ ಅಂತ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೇಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈಗ ನನಗೆ ತಿಳಿದಿದ್ದನ್ನು ನಾನು ಹೇಳಿದ್ದೀನಿ. ಥ್ಯಾಂಕ್ ಯು. ಇವತ್ತಿನ್ನೂ ದಿನ ಕಳೆಯೋದ್ರೊಳಗೆ ಯಾರಿಗಾದರೂ ಫೂಲ್ ಮಾಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.